ದಿನ ಅಮ್ಮನಿಲ್ಲದ ಮೂವರು ಮಕ್ಕಳನ್ನ ಅಪ್ಪ ಜೀವಕ್ಕಿಂತ ಹೆಚ್ಚಾಗಿ ಸಾಕ್ತಾ ಇದ್ರು. ಆದ್ರೆ ಕ್ರೂರ ವಿಧಿಯ ಆಟಕ್ಕೆ ಮೂವರು ಮಕ್ಕಳು ಮಲಗಿದ್ದಲ್ಲಿ ಮಕ್ಕಳೇ ಪ್ರಪಂಚ. ಅಮ್ಮನಿಲ್ಲದ ಮಕ್ಕಳಿಗೆ ಅಕ್ಕನೇ ತಾಯಿ. ಆದ್ರೆ ಕ್ರೂರ ವಿಧಿಯಾಟ ನೋಡಿ. ತಾಯಿ ಅಂತಿದ್ದ ಅಕ್ಕನಿಲ್ಲ, ಕಣ್ಣಿನಂತಿದ್ದ ಇಬ್ಬರು ತಮ್ಮಂದಿರು ಉಳಿದಿಲ್ಲ. ಇವೇ ನನ್ನ ಬದುಕು ಅಂದುಕೊಂಡಿದ್ದ ಉಸಿರು ಚೆಲ್ಲಿ ಮಲಗಿದ್ದಾರೆ. ಆಕಾಶದಂತಿದ್ದ ಸಣ್ಣ ಮಗುವಿನಂತೆ ಬಿಕ್ಕುತ್ತಿದ್ದಾರೆ. ನಿಜ, ಜವರಾಯನ ಅಟ್ಟಹಾಸಕ್ಕೆ ಪೀಳಿಗೆಯೇ ಅಳಿಸಿ ಹೋಗಿದೆ. ಮಳೆ ರೂಪದಲ್ಲಿ ಎಸೆದ ಯಮಪಾಶಕ್ಕೆ ಅಕ್ಕ ಮತ್ತು ಇಬ್ಬರು ತಮ್ಮಂದಿರು ಮಲಗಿದ್ದಲ್ಲೇ ಅಸುನೀಗಿದ್ದಾರೆ. ಕೊಪ್ಪಳದ ಯಲಮಗೇರಿಯಲ್ಲಿ ನಡೆದಿರೋ ಈ ದುರಂತಕ್ಕೆ ಇಡೀ ಊರೇ ಕಣ್ಣೀರ ಕೂಪವಾಗಿದೆ. ವಾರದಿಂದ ಸುರಿಯುತ್ತಿರುವ ಮಳೆಗೆ ಊರು ತೊಯ್ದು ತೊಪ್ಪೆಯಂತಾಗಿತ್ತು. ಕಳೆದ ರಾತ್ರಿ ಮತ್ತೆ ಮಳೆ ಶುರುವಾಗಿದ್ದು ಸೋಮಣ್ಣ ಹಾಗೂ ಮೂವರು ಮಕ್ಕಳು ಮನೆಯಲ್ಲಿ ಮಲಗಿದ್ರು. ಸೋಮಣ್ಣ ಅಡುಗೆ ಮನೆಯಲ್ಲಿ, ಮಗಳು ಸುಜಾತ, ಪುತ್ರರಾದ ಅಮರೇಶ್, ಗವಿಸಿದ್ದಪ್ಪ ಪಡಸಾಲೆಯಲ್ಲಿ ನಿದ್ರೆಗೆ ಜಾರಿದ್ರು. ಆದ್ರೆ ಬೆಳಗ್ಗೆ 3 ಗಂಟೆ ಸುಮಾರಿನಲ್ಲಿ ಏಕಾಏಕಿ ಮನೆ ಮೇಲ್ಛಾವಣಿ ಕುಸಿದಿದೆ. ತಗ್ಗನೆ ಬಿದ್ದ ಮೇಲ್ಛಾವಣಿ ಕೆಳಗೆ ಅಕ್ಕ ತಮ್ಮಂದಿರು ಸೆರಗಿದ್ದು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಅದು ಬಹಳ ಹಳೆ ಮನೆ ಸರ್. ಮೊನ್ನೆ ದೊಡ್ಡ ಮಳೆ ಆಗಿತ್ತಲ್ಲ ಸರ್, ನಂದು ಕುಸಿದು ಬಿದ್ದುಬಿಟ್ಟೆ ಸರ್. 4 ಜನ ಮಕ್ಕಂದ್ರು ಸರ್. ನಮ್ಮ ದೊಡ್ಡಪ್ಪ, ಅವರು ನಮ್ಮ ತಮ್ಮನರಿಬ್ರು, ನಮ್ಮ ತಂಗಿ, ಅವ್ರು ನಮ್ಮ ದೊಡ್ಡಪ್ಪ ಇನ್ನೊಂದು ರೂಮ್ನ ಮಕ್ಕಂದ್ರು. 6 ರೂಮ್ ಏನಾಗಿಲ್ಲ ಸರ್. ಇವರು ಮಲಗಿದ್ರು ಅಷ್ಟ ಪೂರ್ತಿ ಬಿದ್ದುಬಿಟ್ಟೆ ಸರ್ ಅಷ್ಟು. ಇನ್ನು ಮೃತರಲ್ಲಿ ಸುಜಾತ ಪ್ರಥಮ ವರ್ಷದ ಡಿಗ್ರಿ ಓದ್ತಿದ್ರೆ, ಕವಿಸಿದ್ದಪ್ಪ 9ನೇ ಕ್ಲಾಸ್ ಓದ್ತಿದ್ದ. ಮತ್ತೊಬ್ಬ ಮಗ ಅಮರೇಶ್ ಅಪ್ಪನ ಜೊತೆ ಕೆಲಸ ಮಾಡ್ತಿದ್ದ. ಬಡತನ ಬಿದ್ರು ನೆಮ್ಮದಿಯಿಂದಿದ್ದ ಕುಟುಂಬವನ್ನ 70 ವರ್ಷದ ಹಳೆ ಮನೆ ಬಲಿ ಪಡೆದಿದೆ. ಇನ್ನು ಸೋಮಣ್ಣ ಈ ಹಿಂದೆಯೇ ಆಶ್ರಯ ಮನೆಗೆ ಅರ್ಜಿ ಹಾಕಿದ್ರಂತೆ. ಆದ್ರೆ ಅಧಿಕಾರಿಗಳು ಮನೆ ನೀಡಿರ್ಲಿಲ್ಲ. ಮನೆ ಸಿಕ್ಕಿದ್ರೆ 3 ಜೀವಗಳು ಉಳಿತಿದ್ವೇನೋ. ಆದ್ರೆ ಮನೆ ಮಕ್ಕಳನ್ನೇ ಕಳೆದುಕೊಂಡಿರೋ ಸೋಮಣ್ಣನಿಗೆ 5 ಲಕ್ಷ ಪರಿಹಾರ ನೀಡೋದಾಗಿ ಜಿಲ್ಲಾಡಳಿತ ಹೇಳಿದೆ. ಹಾಗೆ ಘಟನೆ ಬಗ್ಗೆ ಜಿಲ್ಲಾ ಎಸ್ಪಿ ಹೇಳೋದು ಹೀಗೆ: 60 ರಿಂದ 70 ವರ್ಷದ ಹಳೆ ಮನೆ ಇರೋದ್ರಿಂದ ಅದು ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದಿದೆ. ಮುಂದಿಂದ ಕುಸಿದಿದೆ. ಒಳಗಡೆ ತಂದೆ ಮಲಗಿದ್ದಾರೆ, ಸೇಫ್ ಆಗಿದ್ದಾರೆ ತಂದೆ. ನದಿ ಬಾಳಿ ಬದುಕಬೇಕಿದ್ದ 3 ಜೀವಗಳು ಕೊನೆಯುಸಿರೆಳೆದಿವೆ. ಕ್ರೂರ ವಿಧಿಯಾಟಕ್ಕೆ ಜೀವನವೇ ದಿಕ್ಕಾಪಾಲಾದಂತೆ ತಂದೆ ಬಿಕ್ಕುತ್ತಿದ್ದಾರೆ. ಶಿವಕುಮಾರ್, ಟಿವಿ9, ಕೊಪ್ಪಳ.